ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭೆ ಇವತ್ತು ರಾಗಿ ಮುದ್ದೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿರಿ. ಮೊದಲೊಂದು ಬಾಣಲಿ ಇಟ್ಕೊಂಡಿನಿ. ಬಾಣಲಿಗೆ ನಾನು ಕಪ್ ತೋರಿಸ್ತೀನಲ್ಲ ಆ ಕಪ್ಪಲ್ಲಿ 2 ಗ್ಲಾಸ್ ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಕಪ್ ತೋರಿಸ್ತಿದ್ದೀನಿ ನೋಡಿರಿ. ಆ ಕಪ್ಪಲ್ಲಿ 2 ಗ್ಲಾಸ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 3 ಗ್ಲಾಸ್ ಅಂದರೆ 1 ಗ್ಲಾಸ್ ಹಿಟ್ಟಿಗೆ 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಫಸ್ಟ್ ಸ್ಟವ್ ಹಚ್ಕೊಬಿಡ್ರಿ. ಹಂಗೆ ಬಾಣಲಿ ಇಟ್ಕೊಂಡು ಆ 3 ಗ್ಲಾಸ್ ನೀರನ್ನ ಬಾಣಲಿಗೆ ಹಾಕ್ಕೊತಿದ್ದೀನಿ ನೋಡಿರಿ. 1 ಗ್ಲಾಸ್ ಹಿಟ್ಟಿಗೆ 1.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅಂದರೆ 2 ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಿ ನಾನು. ಹಾಗಾಗಿ 3 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಮತ್ತು ಅದೇ ಬಾಣಲಿ ಇಟ್ಕೊಂಡು ನೀರು ಹಾಕ್ಕೊಂಡಲ್ಲ, ಅದೇ ಹಿಟ್ಟಿರಲಿ, ನಾನು ಬೇರೆ ಹಿಟ್ಟು ತೊಗೊಂಡಿಲ್ಲ. ಅದೇ ಹಿಟ್ಟಿಲಿ 2 ಟೇಬಲ್ ಸ್ಪೂನ್ನ ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೋಡಿರಿ. ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಈಗ ಸ್ಟವ್ ಹಚ್ಕೊಂಡು ಈಗ ಅದನ್ನೆಲ್ಲ ನೀಟಾಗಿ ಅದು ಗಂಟಿಲ್ದಾಗ ಹಿಟ್ಟು ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಉಪ್ಪು ಹಾಕಿ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಜೋರಾಗಿ ಇಟ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ಆದರೆ ಕೈ ಆಡ್ತಾನೆ ಇರಬೇಕು. ಈಗ ಅಷ್ಟೇ. ಇದು ಹೇಗೆ ಬರಬೇಕಂದ್ರೆ ಗಂಜಿ ಮಾಡ್ತೀವಲ್ಲ, ರಾಗಿ ಗಂಜಿ ಆ ಥರ ಬರಬೇಕು. ಗಂಟಾಗಬಾರ್ದು, ಮುದ್ದೆ ಗಂಟಾಗಬಾರ್ದಪ್ಪ, ಚೆನ್ನಾಗಿ ಶೈನಿಂಗಾಗಿ ಬರಬೇಕಾದ್ರೆ ತುಪ್ಪ ಹಾಕಿ ಕೈ ಆಡಿಸ್ತಾರೆ ನೋಡಿ. ಗಂಜಿ ಟೈಪ್ ಆಗಿದೆ. ಈಗ ರಾಗಿ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದಲ್ಲ, ರಾಗಿ ಹಿಟ್ಟನ್ನೆಲ್ಲ ಇದ್ರಿಗೆ ಹಾಕ್ತಿದ್ದೀನಿ. ಚೆನ್ನಾಗಿ ಹಾಕ್ಕೋಬೇಕು. ಏನು ಯಾವ ಥರ ಗಂಟಾಗ್ತದಂತ ಏನು ಭಯ ಪಡೋದೇನು ಅವಶ್ಯಕತೆ ಇಲ್ಲ. ಹಾಕ್ಕೊಂಡ್ರೆ ಏನಾಗಲ್ಲ. ಯಾಕಂದರೆ ಗಂಜಿ ಪರ್ಫೆಕ್ಟಾಗಿದ್ದರೆ ರಾಗಿ ಮುದ್ದೆ ಮಾತ್ರ ಪರ್ಫೆಕ್ಟಾಗಿದೆ. ಹೊಸ್ದಾಗಿ ಮಾಡೋರು ಈ ಥರ ಬಾಣಲಿ ತೊಗೊಂಡು ಮಾಡಿರಿ. ಕೈ ತಿರ್ಗ್ಸೋಕ್ಕೆ ತುಂಬ ಚೆನ್ನಾಗಿ ನೋಡಿ. ಫುಲ್ ಕುದೀತಾ ಇರ್ಬೇಕಾದ್ರೆ ಬಬಲ್ಸ್ ಬರುತ್ತೆ. ಆವಾಗ ಏನು ಮಾಡಿರಿ, ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೈ ಸುಡ್ತಾ ಇರೋ ಸ್ವಲ್ಪ ಏನಾದರೂ ಬಟ್ಟೆ ಇಟ್ಕೊಂಡು ನೀಟಾಗಿ ಕೈ ಬಿಡ್ದಂಗೆ ಫುಲ್ಲು ಕಲಿಸ್ತಾ ಇರಬೇಕು. ಈಗ ಕಲಿಸ್ತಾ ಇರ್ಬೇಕು ನೋಡಿ. ಫಸ್ಟಿಗೆ ಹೊಸ್ದಾಗಿ ಗಂಟು ಬಿದ್ದುಬಿಡ್ತೇನೋ ಅನ್ನಿಸುತ್ತೆ. ಏನೂ ಗಂಟಾಗೋದಿಲ್ಲ. ಹಂಗೆ ತಿರುಗಿಸ್ತಾ ಇದ್ದರೆ ಗೊತ್ತಾಗುತ್ತೆ ನಿಮಗೆ, ಏನಾಗಲ್ಲ ನೋಡಿ. ಒಂದು ಚೂರು ಗಂಟು ಇಲ್ಲ ನೋಡಿರಿ. ಎಷ್ಟು ಚೆನ್ನಾಗಿ ನೀಟಾಗಿ ಮೃದುವಾಗಿ ಇತ್ತಲ್ಲ, ಗಟ್ಟಿನೂ ಇಲ್ಲ ಮೆತ್ತಗಿಲ್ಲ, ಮಧ್ಯಕ್ಕೆ ಚೆನ್ನಾಗಿ ರೆಡಿ ಆಗಿದೆ. ನಾನೀಗ ತೋರಿಸ್ತಿದ್ದೀನಿ ನೋಡಿರಿ. ನೀಟಾಗಿ ನೋಡಿ. ಒಂಚೂರು ಕೈಗೆ ಹತ್ತಿಲ್ಲ, ನಾನು ನೀರು ಕೂಡ ಮುಟ್ಸಿಲ್ಲ, ಹಾಗೆ ತೋರಿಸ್ತಿದ್ದೀನಿ ನೋಡಿರಿ. ಈಗ ಬೇಗನೆ ರಾಗಿ ಮುದ್ದೆ ಒಂದು ಕಾಲು ಗಂಟೆಗೆಲ್ಲ ರೆಡಿಯಾಗಿ ಹೋಗುತ್ತೆ. ಏನಂದರೆ ಗಂಜಿ ಪರ್ಫೆಕ್ಟಾಗಿ ರೆಡಿ ಆಗಿರ್ಬೇಕು. ಗಂಜಿ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಏನು ಎಲ್ಲಿ ಗಂಟಾಗಲ್ಲ. ಗಂಟಾಗಬಾರ್ದಂತೆ ಫಸ್ಟಿಗೆ ಹೊಸ್ದಾಗಿ ಮಾಡಿದ್ರೆ ತುಪ್ಪ ಹಾಕ್ಕೊಳ್ಳಿ. ಈಗ ನೋಡಿರಿ, ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿನಿ. ಅದಕ್ಕೆ ಒಂದು ಪ್ಲೇಟ್ ತೊಗೊಂಡಿನಿ. ಪ್ಲೇಟಲ್ಲಿ ಸ್ವಲ್ಪ ನೀರು ಹಚ್ಕೊಂಡು, ಈ ಕಡೆ ನೀರು ಇಟ್ಕೊಂಡಿದ್ನಲ್ಲ ಬಿಸಿ ಇರುತ್ತೆ. ಹಾಗಾಗಿ ಅದನ್ನ ನೀರು ಅಂದ್ಕೊಂಡು ಇದನ್ನ ರೌಂಡ್ ಥರ ಮಾಡಬೇಕು. ಹೊಸ್ದಾಗಿ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಬರ್ತಾ ಟ್ರೈ ಮಾಡಿರಿ, ಬರುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಒಂಚೂರು ಗಂಟಿದ್ದಂಗೆ ನೀಟಾಗಿ ರಾಗಿ ಮುದ್ದೆ ರೆಡಿ ಆಗುತ್ತೆ. ಈ ನಾನು ತೊಗೊಂಡಿರೋ ಅಳತೆಗೆ 3 ರಾಗಿ ಮುದ್ದೆ ರೆಡಿ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ.